ಬ್ರಿಟಿಷರನ್ನು ನಡುಗಿಸಿದ್ದ ಬುಡಕಟ್ಟು ಯೋಧ. ಅವರ ಹೆಸರು ವೀರ ಬುಧು ಭಗತ್. ಇತಿಹಾಸವು ಅನೇಕ ಯುದ್ಧಗಳನ್ನು ದಾಖಲಿಸಿದೆ. ಆದರೆ ಕೆಲವು ಯುದ್ಧಗಳು ಕೇವಲ ಶಸ್ತ್ರಾಸ್ತ್ರಗಳಿಂದಲ್ಲ, ಬದಲಾಗಿ ಸ್ವಾಭಿಮಾನ ಮತ್ತು ಗುರುತಿಗಾಗಿ ನಡೆಯುತ್ತವೆ. 1832ರ ಫೆಬ್ರವರಿಯಲ್ಲಿ ನಡೆದ ಸಿಲಗೈ ಕದನವು ಅಂತಹದ್ದೇ ಒಂದು ಕಥೆಯಾಗಿದೆ. 1792ರ ಫೆಬ್ರವರಿ 17ರಂದು ಸಿಲಗೈ ಗ್ರಾಮದಲ್ಲಿ ಜನಿಸಿದ ವೀರ ಬುಧು ಭಗತ್ ಕೇವಲ ಯೋಧನಾಗಿದ್ದುದು ಮಾತ್ರವಲ್ಲ, ಅವರು ತಮ್ಮ ಸಮುದಾಯದ ಆತ್ಮಸಾಕ್ಷಿಯಾಗಿದ್ದರು. ಅವರು ಒಂದು ಸ್ಥಳದಿಂದ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿ ಮತ್ತೊಂದು ಸ್ಥಳದಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತಿದ್ದ ಕಾರಣ ಅವರು ದೈವಿಕ ಶಕ್ತಿಗಳನ್ನು ಹೊಂದಿದ್ದಾರೆಂದು ಬ್ರಿಟಿಷರು ನಂಬಿದ್ದರು. ಆದರೆ ಸತ್ಯವೆಂದರೆ ಬುಧು ಭಗತ್ ಬ್ರಿಟಿಷ್ ಸೈನ್ಯಕ್ಕೆ ಗೊತ್ತಿಲ್ಲದಿದ್ದ ಛೋಟಾ ನಾಗಪುರದ ಕಾಡುಗಳು, ಬೆಟ್ಟಗಳು ಮತ್ತು ರಹಸ್ಯ ಮಾರ್ಗಗಳ ಬಗ್ಗೆ ಜ್ಞಾನವನ್ನು ಹೊಂದಿದ್ದರು. ಅವರ ಬಗ್ಗೆ ಭಯಭೀತರಾಗಿದ್ದ ಬ್ರಿಟಿಷರು ಅವರ ತಲೆಗೆ 1,000 ರೂಪಾಯಿ ಬಹುಮಾನ ಘೋಷಿಸಿದ್ದರು. ಆದರೆ ಸಿಲಗೈಗಿಂತ ಮೊದಲು ಇತಿಹಾಸದ ಹಾದಿಯನ್ನು ಬದಲಾಯಿಸಿದ ಘಟನೆಯೊಂದು ಸಂಭವಿಸಿತು. 1832ರ ಹೊತ್ತಿಗೆ ಬ್ರಿಟಿಷರು ಬುಧು ಭಗತ್ ಅವರನ್ನು ಸೆರೆ ಹಿಡಿಯುವಲ್ಲಿ ಪದೇ ಪದೇ ವಿಫಲರಾಗಿದ್ದರು. ಬುಧು ಭಗತ್ ಗೆರಿಲ್ಲಾ ಯುದ್ಧವನ್ನು ಕಲಿಸಿದ್ದ ಬುಡಕಟ್ಟು ಜನರಿಗೆ ಅವರು ಭಯಪಟ್ಟರು. ಆದ್ದರಿಂದ ಬುಧು ಭಗತ್ ಅವರನ್ನು ಒಂದೋ ಕೊಂದು ಅಥವಾ ಜೀವಂತವಾಗಿ ಸೆರೆ ಹಿಡಿಯಲು ಕ್ಯಾಪ್ಟನ್ ಇಂಪೆಗೆ ಆದೇಶಿಸಲಾಯಿತು. ಬನಾರಸ್, ದಾನಾಪುರ ಮತ್ತು ಮಿಡ್ನಾಪುರದಿಂದ ಅಶ್ವಸೈನ್ಯವನ್ನು ಕರೆಸಲಾಯಿತು. 1832ರ ಫೆಬ್ರವರಿ 2ರಂದು ಬುಧು ಭಗತ್ ಟಿಕೋ ಗ್ರಾಮದಲ್ಲಿ ಸಭೆ ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ಬಂದಿತು. ಬ್ರಿಟಿಷ್ ಸೈನ್ಯವು ಗ್ರಾಮವನ್ನು ಸುತ್ತುವರೆದಿತ್ತು. ಆದರೆ ಬುಧು ಭಗತ್ ಅಲ್ಲಿ ಇರಲಿಲ್ಲ. ಪದೇ ಪದೇ ಸೋಲುಗಳು ಸಂಭವಿಸಿದಾಗ ಬ್ರಿಟಿಷರು ನಿರಾಶೆಗೊಂಡು ಗ್ರಾಮಸ್ಥರ ಮೇಲೆ ತಮ್ಮ ಕೋಪವನ್ನು ಹೊರಹಾಕಿದರು. ಅವರು ಗ್ರಾಮಸ್ಥರ ವಿಚಾರಣೆ ಮಾಡಲು ಮತ್ತು ಬೆದರಿಸಲು ಪ್ರಾರಂಭಿಸಿದರು. ಆದರೆ ಇದರಿಂದ ಏನೂ ಪ್ರಯೋಜನವಾಗದೇ ಇದ್ದಾಗ ಅವರು ಟಿಕೋ ಗ್ರಾಮದಲ್ಲಿ ಗ್ರಾಮಸ್ಥರನ್ನು ಬಹಿರಂಗವಾಗಿ ಹತ್ಯೆ ಮಾಡಿದರು. ಗ್ರಾಮಸ್ಥರು ತಮ್ಮ ಭೂಮಿ ಮತ್ತು ಜನರನ್ನು ರಕ್ಷಿಸಲು ವೀರಾವೇಶದಿಂದ ಹೋರಾಡಿದರು. ಆದರೆ ಈ ಹೋರಾಟದಲ್ಲಿ ವೀರ ಬುಧು ಭಗತ್ ಅವರ 2 ಪುತ್ರರಾದ ಹಲ್ಧರ್ ಮತ್ತು ಗಿರ್ಧರ್ ಮತ್ತು ಅವರ 2 ಪುತ್ರಿಯರಾದ ರುನಿಯನ್ ಮತ್ತು ಜುನಿಯನ್ ಅವರ ಬಲಿದಾನವಾಯಿತು. ಟಿಕೋ ಗ್ರಾಮವು ಸಂಪೂರ್ಣವಾಗಿ ಧ್ವಂಸವಾಯಿತು. ಮಹಿಳೆಯರು ಮತ್ತು ಮಕ್ಕಳು ಅಸಹಾಯಕರಾಗಿ ನೋಡುತ್ತಿರುವಾಗ ಸುಮಾರು 4,000 ಜನರನ್ನು ಸೆರೆ ಹಿಡಿದು ಕಾಡಿನ ಮೂಲಕ ಬಲವಂತವಾಗಿ ಕರೆದೊಯ್ಯಲಾಯಿತು. ತದನಂತರ ಒಂದು ಅಸಾಧಾರಣ ಘಟನೆ ಸಂಭವಿಸಿತು. ಫೆಬ್ರವರಿಯಲ್ಲಿ ಅದು ಶುಷ್ಕ ತಿಂಗಳಾಗಿದ್ದು ಮಳೆ ಬೀಳುವ ಸಾಧ್ಯತೆಯೇ ಇರಲಿಲ್ಲ. ಇದ್ದಕ್ಕಿದ್ದಂತೆ ಆಕಾಶ ಕತ್ತಲೆಯಾಯಿತು, ಗಾಳಿ ಬೀಸಿತು ಮತ್ತು ಧಾರಾಕಾರ ಮಳೆ ಪ್ರಾರಂಭವಾಯಿತು. ಬ್ರಿಟಿಷ್ ಸೈನ್ಯವು ಅಲ್ಲಿಯೇ ಆಶ್ರಯ ಪಡೆಯಬೇಕಾಯಿತು ಮತ್ತು ಸೆರೆ ಹಿಡಿಯಲ್ಪಟ್ಟವರು ಓಡಿ ಹೋಗಿ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಇದು ಬ್ರಿಟಿಷರಿಗೆ ಒಂದು ದೊಡ್ಡ ಹಿನ್ನಡೆಯಾಗಿತ್ತು ಮತ್ತು ಬುಧು ಭಗತ್ಗೆ ಅಂತಿಮ ಸೂಚನೆಯಾಗಿತ್ತು. ಟಿಕೋ ಹತ್ಯಾಕಾಂಡದ ನಂತರ ಮುಂದಿನ ದಾಳಿ ಸಿಲಗೈ ಮೇಲೆ ಎಂದು ಬುಧು ಭಗತ್ಗೆ ತಿಳಿದಿತ್ತು. ಅವರು ತಮ್ಮ ಜನರನ್ನು ಸಿದ್ಧಪಡಿಸಿದರು. 1832ರ ಫೆಬ್ರವರಿ 13ರಂದು ಕ್ಯಾಪ್ಟನ್ ಇಂಪೆ 5 ಸೈನಿಕರೊಂದಿಗೆ ಸಿಲಗೈಗೆ ಬಂದು ಗ್ರಾಮವನ್ನು ಸುತ್ತುವರೆದನು. ಈ ಬಾರಿ ಬುಧು ಭಗತ್ ಪಲಾಯನ ಮಾಡಲಿಲ್ಲ. ಅವರು ಅಲ್ಲಿ ಹೋರಾಡಲು ದೃಢ ನಿಶ್ಚಯ ಮಾಡಿದ್ದರು. ಬುಧು ಭಗತ್ ಮತ್ತು ಅವರ ಯೋಧರು ಬಿಲ್ಲು ಮತ್ತು ಬಾಣಗಳು, ಈಟಿಗಳು, ಕೊಡಲಿಗಳು ಮತ್ತು ಕತ್ತಿಗಳಿಂದ ಶಸ್ತ್ರಸಜ್ಜಿತರಾಗಿದ್ದರು. ಅವರ ಅನುಯಾಯಿಗಳು ತಮ್ಮ ನಾಯಕನ ಮುಂದೆ ಮಾನವ ಗುರಾಣಿಗಳಾಗಿ ನಿಂತರು. ಒಬ್ಬೊಬ್ಬರಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಅಂತಿಮವಾಗಿ 1832ರ ಫೆಬ್ರವರಿ 13ರಂದು ವೀರ ಬುಧು ಭಗತ್ ತನ್ನ ಸ್ವಂತ ನೆಲದಲ್ಲಿ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡುತ್ತಾ ವೀರ ಮರಣವನ್ನಪ್ಪಿದರು. ಆದರೆ ಬ್ರಿಟಿಷ್ ಕ್ರೌರ್ಯ ಅಲ್ಲಿಗೆ ನಿಲ್ಲಲಿಲ್ಲ. ಅವರು ಪಿಥೋರಿಯಾದಲ್ಲಿ ಕ್ಯಾಪ್ಟನ್ ಇಂಪೆಯ ಮುಂದೆ ಬುಧು ಭಗತ್ ಮತ್ತು ಅವರ ಸಹಚರರ ಕತ್ತರಿಸಿದ ರುಂಡಗಳನ್ನು ಪ್ರದರ್ಶಿಸಿದರು. ಆದರೆ ಐತಿಹಾಸಿಕ ಸತ್ಯವೆಂದರೆ ಸಿಲಗೈ ಕದನವು ಕೇವಲ ಯುದ್ಧವಾಗಿರಲಿಲ್ಲ. ಅದು ಒಂದು ಸಮಾಜದ ಪ್ರತಿರೋಧ, ಸಂಸ್ಕೃತಿಯ ರಕ್ಷಣೆ ಮತ್ತು ಅನ್ಯಾಯದ ವಿರುದ್ಧದ ನಿಲುವಿನ ಕಥೆಯಾಗಿತ್ತು. ವೀರ ಬುಧು ಭಗತ್ ಬ್ರಿಟಿಷ್ ದಾಖಲೆಗಳಲ್ಲಿ ಬಂಡಾಯಗಾರನಾಗಿರಬಹುದು, ಆದರೆ ಭಾರತೀಯ ಇತಿಹಾಸದಲ್ಲಿ ಅವರು ಯಾವಾಗಲೂ ಬುಡಕಟ್ಟು ಹೆಮ್ಮೆ ಮತ್ತು ಸ್ವಾತಂತ್ರ್ಯದ ಅಮರ ಸಂಕೇತವಾಗಿ ಉಳಿಯುತ್ತಾರೆ.